ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ಕಲ್ಲೋಳಿಯಲ್ಲಿ 4/10/2025 ಕಲ್ಲೋಳಿ ಗ್ರಾಮದಲ್ಲಿ ರಾಜ್ಯಸಭಾ ಸದಸ್ಯರು ಆದ ಶ್ರೀ ಈರಣ್ಣ ಕಡಾಡಿ ಅವರ ಶ್ರೀ ಮಹಾಲಕ್ಷ್ಮಿ ಸೌಹಾರ್ದ ಸಹಕಾರಿ ಸಂಘದ ನೂತನ ಪ್ರಧಾನ ಕಚೇರಿ ಕಟ್ಟಡ ಉದ್ಘಾಟನೆಯನ್ನ ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರೊಂದಿಗೆ ಉದ್ಘಾಟಿಸಿ ಚಾಲನೆ ನೀಡಿ ಸಹಕಾರಿ ಸಂಘವು ಯಶಸ್ವಿ ಪಥದಲ್ಲಿ ಮುನ್ನಡೆಯಲಿ ಎಂದು ಶುಭ ಹಾರೈಸಲಾಗಿದೆ. ಇವತ್ತು ಬಹುಶಃ ನೀವೆಲ್ಲ ಇಲ್ಲ ಇರೋದ್ರಿ, ನಿಮ್ಮನ್ನ ಹೊಕ್ಕೇರಿಂದ ತಂದಿಲ್ಲ, ಮತ್ತೆ ನಾ ಏನು ಹೊಕ್ಕೇರಿಂದ ತಂದಿಲ್ಲ. ನೀವ್ ಯಾರದ್ರಿ, ಇಲ್ಲಿ ಎಷ್ಟು ಬಂದಿದ್ದೀರಿ, ಇಲ್ಲೇ ಅವ್ರದಿರಿ, ಕಲ್ಲೊಳ್ಳಿ ಅವ್ರದಿರಿ, ಬೇಡ ಆಜು ಬಾಜು ಹಳ್ಳಿ ಅವ್ರದಿರಿ, ಇಲ್ಲೇ ಬಂದಿದ್ದೀರಿ, ಕೂತಿದ್ದೀರಿ. ನಾವು ಇವತ್ತು ದಿವಸ ಬರುವ 23 ಟ್ರ್ಯಾಕ್ಸ್ ತಗೊಂಡು ಬರೋದು, ಅವ್ರನ್ನ ಕುಣಿಸೋದು, ನಾವು ಮಾತಾಡೋದು, ಅವ್ರ ಚಪ್ಪಾಳಿ ಹಿಡಿದು ಮೂಗುಗಳೆಲ್ಲ ಪ್ಯಾಕಪ್ ಮಾಡ್ಕೊಳ್ಳೋದು, ಮತ್ತೆ ಮುಂಜಾನೆ ಹೋಗೋದು. ನಾವು ಸಣ್ಣಾಗಿದ್ದಾಗ ಅದಕ್ಕೆ ಟೂರಿಂಗ್ ಟಾಕೀಸ್ ಹಚ್ಚಿದ್ವಿ. ನಾವು ಟೂರಿಂಗ್ ಟಾಕೀಸ್ ಅವ್ರದೇ ಅಲ್ಲ, ಮ್ಯಾಳೋ ಅವ್ರದ, ಊದವ್ರವ್ರ, ಬಾರ್ಸವ್ರವ್ರ, ಹಾಡೋರವ್ರ, ಚಪ್ಪ ಬಿಡೋರವ್ರ, ಸೀಟಿ ಹಿಡಿಯೋರವ್ರ, ಎಲ್ಲ ಮಾಡೋರವ್ರ, ಅಲ್ಲಿ 3 ಮತ್ತೆ ಬಂದ್ ಮಾಡೋದಿ, ಮತ್ತೆ ಮುಂದಿನ ಹೋಗೋದು. ಹಂಗ ನಮ್ಮದೇನಿಲ್ಲ. ಇವತ್ತು ವಿಶೇಷವಾಗಿ ರಮೇಶ್ ಅಣ್ಣ ಕತ್ತಿ ಬರಾಗತ್ತಾನ, ಮಗ ಬಗೆಡಿ ಸಾವುಕಾರ ಬರಾಗತ್ತಾನ. ಏನ್ ಹೇಳ್ತಾನ ಮಗ, ಕೇಳೋದ್ ನಡಿ, 2 ಬೇದ್ ಹೇಳ್ತಾನು, 2 ಬೈದ್ ಹೇಳ್ತಾನು, ಬೇಡ ಪ್ರೀತಿಲಿ ಹೇಳ್ತಾನು. ಏನ್ ಹೇಳಿದ್ರು ಮಗ ಸುಖಕ್ಕೆ ಹೇಳ್ತಾನೋ ಅನ್ನೋ ಸಲುವಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲ ಬಂದಿದ್ದೀರಿ. ನನಗೂ ಇನ್ನೂ ಒಂದು ಕರೆ ಕೆಲಸ ಇರೋದನ್ನ ಹೆಚ್ಚಿಗೆ ಕಾರ್ಯಕ್ರಮದಲ್ಲಿ ಕಂದೇರಿಯ ಜಗದ್ಗುರು ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿ, ಕೂಡಲ ಸಂಗಮ ಲಿಂಗಾಯತ ಪಂಚಮಸಾಲಿ ಪೀಠದ ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಹಾಗೂ ಭಗೀರಥ ಪೀಠದ ಪುರುಷೋತ್ತಮಾನಂದ ಪುರಿ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ರು. ಇದೇ ವೇಳೆ ಸಾಕಷ್ಟು ಮಂದಿ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.